ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಸುದ್ದಿ ಏನಪ್ಪ ಅಂತಂದರೆ, ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಂಥ ಬಡವರಿಗೆ ಕೊಡ್ತಾ ಇದ್ದಂತಹ ಆರೋಗ್ಯ ವಿಮೆ ಹಾಗೂ ತಿನ್ನೋದಕ್ಕೆ ಅನ್ನ ಕೊಡ್ತಾ ಇದ್ದಂಥ BPL ರೇಷನ್ ಕಾರ್ಡ್ ಬಗ್ಗೆ ಈ ಒಂದು ಸುದ್ದಿ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದೆ. ಏನಪ್ಪ ಅಂತಂದರೆ, ಯಾರೆಲ್ಲ ಅನರ್ಹರಿದ್ದಾರೋ ಅವ್ರಿಗೂ ಕೂಡ BPL ರೇಷನ್ ಕಾರ್ಡ್ ತುಂಬಾ ಸಿಗ್ತಾ ಇದೆ. ಹಾಗಾಗಿ ಯಾರೆಲ್ಲ ಅನರ್ಹರಿದ್ದಾರೋ ಅವ್ರ ಹತ್ರ ಎಲ್ಲನೂ ಕೂಡ ಕ್ಯಾನ್ಸಲ್ ಮಾಡಬೇಕು. BPL ಇದ್ದರೆ APL ಆಗಬೇಕು. ಅವರ ಅರ್ಹತೆಗೆ ತಕ್ಕನಾಗಿ ಈ ಒಂದು ರೇಷನ್ ಕಾರ್ಡ್ನ ಕೊಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಕಡು ಬಡವರು ಇರ್ತಾರೋ ಅಂಥವ್ರಿಗೆ ಮಾತ್ರನೇ ಈ ಒಂದು BPL ರೇಷನ್ ಕಾರ್ಡ್ನ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಎಷ್ಟೊಂದು ಮಾನದಂಡಗಳನ್ನು ತಂದಿದೆ. 125 cc ಹೆಚ್ಚಿನ ಸಾಮರ್ಥ್ಯದ ಬೈಕ್ ಇರಬಾರ್ದಂತೆ. ಸ್ವಂತಕ್ಕೆ ಕಾರ್ ಇದ್ರೆ ಕಾರ್ಡ್ ರದ್ದಾಗುತ್ತೆ. 1000 ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಮನೆ ಇರಬಾರದು. ಆದಾಯ ತೆರಿಗೆ ಪಾವತಿದಾರರು ಅನರ್ಹರು. 7.5 ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿರಬಾರದು ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾನದಂಡಗಳನ್ನು ಹಾಕಿ BPL ಕಾರ್ಡ್ನ ರದ್ದು ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಟೈಮಲ್ಲಿ ಸುಮಾರು 8 ಲಕ್ಷದಷ್ಟು ಕಾರ್ಡ್ಗಳು ರದ್ದಾಗುತ್ತಂತೆ. ಈ ಟೈಮಲ್ಲಿ ಏನಾದರೂ ನೀವು BPL ಕಾರ್ಡ್ಗೆ ಅರ್ಹರಾಗಿದ್ದರೆ, ಅಂದರೆ ಬಡವರೇ ಆಗಿದ್ದರೆ, ನಿಮ್ಮ ಕಾರ್ಡ್ ಏನಾದರೂ ರದ್ದಾದರೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. BPL ಅಪ್ಪಿತಪ್ಪಿ APLಗೆ ಹೋಗಿದ್ದಾರೆ, ಅವ್ರಿಗೆ 24 ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ರನ್ನ BPL ಅಲ್ಲಿ ಉಳಿಸಿ ಅವ್ರಿಗೆ ದವಸ ಧಾನ್ಯಗಳನ್ನು ಕೊಡೋದನ್ನ ಮಾಡ್ತೀವಿ, ಚಾಲು ಮಾಡಿ. ಮುಂದೆ ಬಡವ್ರದ್ದು ನೇಕಾರದ ಗತಿ ಹೆಂಗೆ? ಏಕೈಕಿ ಒಮ್ಮೆಗೆ ಏನೇನಾಯ್ತು, 1,20,000 ರೂಪಾಯಿ ನಿಮ್ದು ಆದಾಯ ಐತೆ ಅಂದ್ರೆ ಎಲ್ಲಿಂದ ತರಬೇಕು? ನಾವು ತಿಂಗಳ ಮಾಸಾಸನದ ಮೇಲೆ ಜೀವನ ಮಾಡೋರು ನಾವು. ನಮಗೂ ದುಡ್ಡು ಕತ್ತಿನದು ಆಗೋದಿಲ್ಲ, ಏನಿಲ್ಲ. ನಮ್ಗೆ ಅಳು ಬರ್ತೈತೆ ನೋಡೋದ್ರಾಗ. ನಮ್ಗೆ ಕಷ್ಟ ಆಕತ್ರಿ ಇದೆಲ್ಲ. ಏನು ಮಾಡೋಕೆ ದೇವ್ರ ಗತಿ. ನಮ್ಮ ಕಾಲು ಮೂಲದಿಂದ ಐತ್ರಿ, ಅವ್ಗೆ ಹೋಗಕ್ಕೆ ಬರೋಲ್ಲ. ಮುಂದಕ್ಕೆ ಕಾಲು ಹೆಜ್ಜೆ ಇಡಕ್ಕೆ ಬರೋಲ್ಲ, ಅಷ್ಟು ತ್ರಾಸ ಐತ್ರಿ. ನಮ್ಮ ಪರಿಸ್ಥಿತಿ ನಮ್ಗೆ ಕೆಟ್ಟಾಗೈತ್ರಿ ಸರ್. ನಾವು ಏನು ಮಾಡೋಣ? ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, 13 ವರ್ಷದ ಹುಡುಗನೊಬ್ಬ ಆಫ್ಘಾನಿಸ್ತಾನದಿಂದ ದೆಹಲಿ ಏರ್ಪೋರ್ಟಲ್ಲಿ ಅನುಮಾನಾಸ್ಪದವಾಗಿ ಓಡಾಡದೇ ಇರೋವಂಥ ಜಾಗದಲ್ಲಿ ಓಡಾಡ್ತಾ ಇದ್ದಿದ್ದನ್ನ ನೋಡಿ ಅಲ್ಲಿದ್ದಂಥ ಸೆಕ್ಯೂರಿಟಿಗಳು ಕರೆದು ಅವನ್ನ ಕೇಳಿದಾಗ ಅವನು ಹೇಳ್ತಾನೆ, ನಾನು ಬೇರೆ ಕಡೆ ಹೋಗಬೇಕಾಗಿತ್ತು, ಇಲ್ಲಿಗೆ ತಪ್ಪಿ ಬಂದಿದ್ದೀನಿ ಬೇರೆ ವಿಮಾನನ ಹತ್ತಿ ಅಂತ ಹೇಳ್ತಾನೆ. ಆಗ ಹೆಂಗಪ್ಪ ಬಂದೆ ಅಂತ ಕೇಳಿದ್ರೆ, ಫ್ಲೈಟ್ ಆರಬೇಕಾದ್ರೆ ಅದ್ರ ವೀಲ್ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ಕೂತಿದ್ದಾನೆ. ಅಷ್ಟೇ ಅಲ್ಲ, ಅದು ಮೇಲಕ್ಕೆ ಟೇಕ್ ಆಫ್ ತೊಗೊಂಡು ಆದ ನಂತರ ಬೆಂಡ್ ಮಾಡಿಕೊಂಡು ಅದು ವೀಲ್ನ ಮಡ್ಚ್ಕೊಳ್ಳೋಕ್ಕಿರುತ್ತಲ್ಲ ಜಾಗ, ಅದರಲ್ಲಿ ಅವನು ಕೂಡ ಅದೇ ರೀತಿಯಾಗಿ ಸುತ್ತಕೊಂಡು ಅಷ್ಟು ತನಕ ಕೂತ್ಕೊಂಡು, ಅಷ್ಟು ತನಕ ಅಲ್ಲ, ಅಷ್ಟು ಗಂಟೆಗಳ ಕಾಲ ಅಷ್ಟು ಫಾಸ್ಟಾಗಿ ಅಷ್ಟು ಎತ್ತರದಲ್ಲಿ ಹೋಗ್ತಾ ಇದ್ದಂಥ ಏರೋಪ್ಲೇನಲ್ಲಿ ಭಯನೇ ಪಟ್ಕೊಂಡಂಗೆ ಬಂದು ದೆಹಲಿ ಏರ್ಪೋರ್ಟಿಗೆ ಇಳಿದಿದ್ದಾನೆ ಅಂತ ತಿಳಿಸಲಾಗ್ತಿದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ನಾಗೇಶ್ ಅನ್ನೋ ವ್ಯಕ್ತಿ ಫಾರಿನಲ್ಲಿರ್ತಾರೆ. ಅವ್ರ ತಂದೆ ಬಂದು ಭಾರತದ ಒಂದು ಊರಲ್ಲಿರೋ ಅಂಥವ್ರು. ಅವ್ರಿಗೆ ಹಸು ಗುಂಬಿಟ್ಟು ಕೈ ಮೂಳೆ ಫ್ರ್ಯಾಕ್ಚರ್ ಆಗಿರುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆನ ಪಡಿತಾ ಇರ್ತಾರೆ. ಅವರು ಡಾಕ್ಟ್ರು ಸ್ಕ್ಯಾನ್ ಮಾಡಿ ಹೇಳ್ತಾರೆ ಮೂಳೆ ಮುರ್ಕೊಂಡಂಗಾಗಿದೆ, ಅದನ್ನು ಆಪ್ರೇಷನ್ ಮಾಡಬೇಕು ಅಂತ. ಸುಮಾರು ವಯಸ್ಸಾಗಿರೋ ಅಂಥ ವೃದ್ಧರು ಸುಮಾರು 1 ವಾರಗಳ ಕಾಲ ಹಾಸ್ಪಿಟ್ಲಿನ ಹೋಗಿ ಬಂದು ಮಾಡ್ತಿರ್ತಾರೆ. ಯಾಕೆ ಅಂದರೆ ಡಾಕ್ಟ್ರು ಇವತ್ತು ಮಾಡ್ತೀವಿ ಆಪ್ರೇಷನ್, ನಾಳೆ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾನೆ ಇರ್ತಾರೆ. ಇದರಿಂದ ಕೋಪ ಮಾಡ್ಕೊಂಡಂಥ ಅವ್ರ ಮಗ ನಾಗೇಶ್ ಫಾರಿನಿಂದನೇ ಒಂದು ವಿಡಿಯೋನ ಮಾಡಿ, ನಮ್ಮ ತಂದೆ ಚಿಕ್ಕಮುನಿಯಪ್ಪ ಸುಮಾರು 75 ವರ್ಷಕ್ಕಿಂತ ಹೆಚ್ಚಾಗಿ ವಯಸ್ಸಾಗಿದೆ. ದುರದೃಷ್ಟವಶಾತ್ ನಮ್ಮ ಹಳ್ಳಿಯಲ್ಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಒಂದು ಸೀಮೆ ಹಸಿ ಕುಮ್ಮಿಬಿಟ್ಟು ಅವರು ಕೆಳಗಡೆ ಬಿದ್ದೋಗ್ಬಿಟ್ಟು ಈ ಮೊಣಕೈ ಏನಿದೆ, ಮೊಣಕೈಯಿಂದ ಮುಂಗೈವರೆಗೆ ಇರೋ ಮೂಳೆ, ರೇಡಿಯಸ್ ಮೂಳೆ ಅನ್ನೋದು ಮುರಿದೋಗ್ಬಿಟ್ಟಿದೆ. ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಸ್ಕ್ಯಾನ್ ಮಾಡಿಸಿದ್ವಿ, ಮೂಳೆ ಮುರಿದೋಗಿರೋದು ಗೊತ್ತಾಯಿತು. ಆ ಡಾಕ್ಟ್ರೇ ಹೇಳಿದ್ರು, ಇಲ್ಲಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ, ಕೋಲಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಅಂತ. 17ನೇ ತಾರೀಕು ಬುಧವಾರ ದಿವಸ ಕೋಲಾರ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಮ ತಂದೆನೇ ಅಡ್ಮಿಷನ್ ಮಾಡಿದ್ದೀವಿ. ಆದರೆ ನೋಡಿ, ಇವತ್ತಿಗೆ 6ನೇ ದಿವಸ, ಇವತ್ತು ಕೂಡ ಅವ್ರಿಗೆ ಆಪರೇಷನ್ ಮಾಡಿಲ್ಲ. ಕಾರಣ ಯಾಕೆಂದರೆ ನಾವು ಯಾವುದೇ ಥರ ದುಡ್ಡು ಕೊಡ್ಲಿಕ್ಕೆ ಹೋಗಿಲ್ಲ ಅವರಿಗೆ. ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ದುಡ್ಡು ಕೊಟ್ರೇನೆ ಕೆಲಸಗಳಾಗ್ತವೆ. ಮುಂದಿನ ಅಪ್ಡೇಟ್ಗೋಸ್ಕರವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.